ವಿದ್ಯಾರ್ಥಿಗಳೇ, ಪ್ರಥಮ PU ವ್ಯವಹಾರ ಅಧ್ಯಯನ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. At the outset, I would like to congratulate on your success in SSLC examination. SSLC examinationನಲ್ಲಿ ನೀವು ಸಾಧಿಸಿದ ಯಶಸ್ಸಿಗೆ ನಿಮ್ಮನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ನೀವು ವಾಣಿಜ್ಯಶಾಸ್ತ್ರ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಾನೊಬ್ಬ ವಾಣಿಜ್ಯಶಾಸ್ತ್ರ ಉಪನ್ಯಾಸಕನಾಗಿ ತುಂಬು ಹೃದಯದಿಂದ ಧನ್ಯವಾದವನ್ನು ಸಲ್ಲಿಸ್ತೇನೆ. ವಿಷಯವನ್ನು ಪ್ರವೇಶಿಸುವ ಪೂರ್ವದಲ್ಲಿ ಒಂದು ಸಾಮಾನ್ಯ ಪ್ರಶ್ನೆಯನ್ನು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಯಾವ ಶತಮಾನದಲ್ಲಿದ್ದೇವೆ? ಈಗ 21ನೇ ಶತಮಾನದಲ್ಲಿದ್ದೇವೆ. Now the question, who is an illiterate in the 21st century? 21ನೇ ಶತಮಾನದಲ್ಲಿ ನಾವು ಯಾರನ್ನು ಅನಕ್ಷರಸ್ಥ ಎಂದು ಕರೆಯಬಹುದು? ಹೇಳ್ತೀರಾ? ನಿಮಗೆ ನೀವೇ ಒಮ್ಮೆ ಕೇಳಿಕೊಳ್ಳಿ. ಸಾಮಾನ್ಯವಾಗಿ ನೀವು ಇಲ್ಲಿ ಇರ್ತಿದ್ರೆ ಉತ್ತರವನ್ನು ನೀಡ್ತಾ ಇದ್ರಿ. ಇದೇನು ಪ್ರಶ್ನೆ, ಯಾರಿಗೆ ಬರೀಲಿಕ್ಕೆ ಬರೋದಿಲ್ವೋ, ಓದಲಿಕ್ಕೆ ಬರೋದಿಲ್ವೋ ಅವರು ಅನಕ್ಷರಸ್ಥರು ಅಂತ. ಆದರೆ ಅದನ್ನು ಕೇಳ್ತಾ ಇಲ್ಲ, ಅವರು ಯಾವಾಗಲೂ ಅನಕ್ಷರಸ್ಥರು ಅಲ್ವಾ? ಆದರೆ ಇಂದು ಲಿಟ್ರಸಿ ರೇಟೆಲ್ಲ ಹೆಚ್ಚಾಗ್ತಾ ಇದೆ. ಆದಾಗ್ಯೂ ಕೂಡ ನಾನು ಈ ಪ್ರಶ್ನೆಯನ್ನು ಕೇಳಿದ್ದೇನೆ ಅಂತಂದರೆ ನಾನು ಬೇರೆ ಒಂದು ಉತ್ತರವನ್ನು ನಿಮ್ಮಿಂದ ನಿರೀಕ್ಷಿಸಿದ್ದೇನೆ ಅಂತ. ಈಗ ನೀವು ಉತ್ತರವನ್ನು ನೀಡ್ತೀರಿ, ಯಾರು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿಲ್ವೋ ಅವರು ಅನಕ್ಷರಸ್ಥರು ಅಂತ ಹೇಳ್ಬೋದು ಅಲ್ವಾ? ಅದು ನನ್ನ ನಿರೀಕ್ಷೆಯ ಉತ್ತರ ಅಲ್ಲ. ಹಾಗಿದ್ರೆ ನಿಮ್ಮ ಪಾಲಕರು ಈ ವಿಡಿಯೋವನ್ನು ಕೇಳ್ತಾ ಇದ್ದರೆ ಅವ್ರು ಹೇಳ್ಬೋದು, ಯಾರಿಗೆ ಮೊಬೈಲ್ ಅದರಲ್ಲೂ ಆ್ಯಂಡ್ರಾಯ್ಡ್ ಸೆಟ್ ಬಳಸಲಿಕ್ಕೆ ಬರೋದಿಲ್ವೋ ಅವರೆಲ್ಲ ಅನಕ್ಷರಸ್ಥರು ಅಂತ ಹೇಳ್ಬೋದು. ಇದನ್ನು ಕೇಳಿದ ತಕ್ಷಣ ನಿಮಗೆ ಭಾಳ ಖುಷಿಯಾಗಿಬಿಡೋದು, ಯಾಕೆಂದರೆ ನೀವೆಲ್ಲ ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಿ. ಆದರೆ ನನ್ನ ನಿರೀಕ್ಷೆಯ ಉತ್ತರ ಇದೂ ಕೂಡ ಅಲ್ಲ. ಹಾಗಿದ್ರೆ ಏನು? ಸುಮಾರು 30-35 ವರ್ಷಗಳ ಹಿಂದೆ ಥರ್ಡ್ ವೇವ್ ಖ್ಯಾತಿಯ ಅಲ್ವಿನ್ ಟಾಫ್ಲರ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲಲ್ಲಿ ಬರೀತಾರೆ, An illiterate in the 21st century may not be a person who cannot write or read. An illiterate in the 21st century may not be a person who cannot write or read, but he will be a person who has not learned how to learn, how to unlearn and how to relearn. ಬಹುಶಃ ಅಂದು ಇವರು ಹೇಳಿದ ಮಾತು ಇಂದಿನ ಸ್ಥಿತಿಗೂ ಕೂಡ ಬಹಳ ಹೊಂದಾಣಿಕೆಯಾಗುತ್ತದೆ ಎನ್ನುವುದು ನನ್ನ ವಿಚಾರ. ಯಾರು ಹಾಗಿದ್ರೆ ಇಲ್ಲಿಟ್ರೇಟ್ ಅಥವಾ ಅನಕ್ಷರಸ್ಥ ಅಂತಂದರೆ, ಹಿ ಈಸ್ ದ ಪರ್ಸನ್ ಹೂ ಹ್ಯಾಸ್ ನಾಟ್ ಲರ್ನ್ಡ್ ಹೌ ಟು ಲರ್ನ್, ಹೂ ಹ್ಯಾಸ್ ನಾಟ್ ಲರ್ನ್ಡ್ ಹೌ ಟು ಅನ್ಲರ್ನ್ ಆ್ಯಂಡ್ ಹೂ ಹ್ಯಾಸ್ ನಾಟ್ ಲರ್ನ್ಡ್ ಹೌ ಟು ರೀಲರ್ನ್. ಯಾರು ಅನಕ್ಷರಸ್ಥ? ಯಾರು ಕಲಿಯುವುದಕ್ಕೆ ಕಲಿತಿಲ್ವೋ, ಯಾರು ಕಲಿತದ್ದನ್ನು ಮರೆಯುವುದಕ್ಕೆ ಅಥವಾ ಬಿಡುವುದಕ್ಕೆ ಕಲಿತಿಲ್ವೋ, ಯಾರು ಕಲಿತದ್ದನ್ನು ಪುನಃ ಕಲಿಯುವುದಕ್ಕೆ ಕಲಿತಿಲ್ವೋ ಅವನನ್ನು ಅನಕ್ಷರಸ್ಥ ಅಂತ ಕರೀತಾರೆ. ಹಾಗಿದ್ರೆ ಏನನ್ನ ಕಲಿಯುವುದು ಅಂತಂದರೆ, ಲರ್ನ್ ಟು ಲರ್ನ್ ನ್ಯೂ ಥಿಂಗ್ಸ್. ವಾಟ್ ಯು ಆರ್ ಸಪೋಸ್ ಟು ಲರ್ನ್ ಹಿಯರ್? ಲರ್ನ್ ಟು ಲರ್ನ್ ನ್ಯೂ ಥಿಂಗ್ಸ್. ಹೊಸ ವಿಷಯವನ್ನು ಕಲಿಯುವುದಕ್ಕೆ ನಾವು ಕಲಿಬೇಕು. ಒಂದು ವೇಳೆ ಕಲ್ತಿಲ್ಲ ಅಂತಂದರೆ ನಾವೇನಾಗ್ತೇವೆ? ಅನಕ್ಷರಸ್ಥರಾಗ್ತೇವೆ. ಆಮೇಲೆ ಲರ್ನ್ ಟು ಅನ್ಲರ್ನ್ ದ ಅನ್ವಾಂಟೆಡ್. ಲರ್ನ್ ಟು ಅನ್ಲರ್ನ್ ದ ಅನ್ವಾಂಟೆಡ್. ನಮ್ಮಲ್ಲಿ ಕೆಲವೊಂದು ಅನ್ವಾಂಟೆಡ್ ಹ್ಯಾಬಿಟ್ಸ್ಗಳು ರೂಢಿ ಆಗಿಬಿಡ್ತವೆ. ಆವಾಗ ನಾವು ಅದನ್ನು ಏನು ಮಾಡಬೇಕು? ಅನ್ಲರ್ನ್ ಮಾಡಬೇಕು. ಅದನ್ನು ಬಿಡಲಿಕ್ಕೆ ಕಲಿಬೇಕು. ಇಲ್ಲದೇ ಇದ್ದರೆ ಏನಾಗುತ್ತೆ? ನಾವು ಅನಕ್ಷರಸ್ಥರಾಗ್ತೇವೆ. ಇನ್ನು ಲರ್ನ್ ಟು ರೀಲರ್ನ್. ಲರ್ನ್ ಟು ರೀಲರ್ನ್ ದ್ಯಾಟ್ ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್ ಅಲ್ವಾ? ಕೆಲವೊಂದು ವಿಷಯವನ್ನು ನಾವು ಮೊದಲೇ ಕಲಿತಿರ್ತೇವೆ, ಅದನ್ನು ಪುನಃ
ಕಲಿಯುವುದಕ್ಕೆ ನಾವು ಕಲಿಬೇಕು. ಈ 3 ಅಂಶಗಳನ್ನು ರೂಢಿಸ್ಕೊಳ್ಳದೇ ಇದ್ದರೆ 21ನೇ ಶತಮಾನದಲ್ಲಿ ನಾವು ಏನೆಲ್ಲ ನಾಲೆಜ್, ಏನೆಲ್ಲ ಕ್ವಾಲಿಫಿಕೇಷನ್ಗಳನ್ನು ಹೊಂದಿದ್ರೂ ಕೂಡ ಅನಕ್ಷರಸ್ಥರಾಗಬಹುದು. ಆದ್ದರಿಂದ ವಿದ್ಯಾರ್ಥಿಗಳೇ, ನಾವು ವಿಷಯವನ್ನು ಪ್ರವೇಶಿಸುವ ಮುಂಚೆ ಈ 3 ಪಾಯಿಂಟ್ಗಳನ್ನು ನೆನಪಿನಲ್ಲಿಟ್ಕೊಳ್ಳೋಣ. ಓಕೆನಾ? ಏನು ಮಾಡಬೇಕು ನಾವು? ಲರ್ನ್ ಟು ಲರ್ನ್, ಲರ್ನ್ ಟು ಅನ್ಲರ್ನ್ ಆ್ಯಂಡ್ ಲರ್ನ್ ಟು ರೀಲರ್ನ್. ಓಕೆ, ನೀವು ನನ್ನ ಜೊತೆಯಲ್ಲಿ ಒಂದು ಒಪ್ಪಂದವನ್ನು ಮಾಡ್ಕೋಬೇಕು. ಏನು? ನಾವು ಕಲಿಯುವುದಕ್ಕೆ ಕಲಿಯುತ್ತೇವೆ, ನಮ್ಮಲ್ಲಿರುವ ಅನ್ವಾಂಟೆಡನ್ನು ಬಿಡಲಿಕ್ಕೆ ಕಲಿತೇವೆ. ಲರ್ನ್ ಟು ಅನ್ಲರ್ನ್ ದ ಅನ್ವಾಂಟೆಡ್. ಮತ್ತು ಯಾವುದನ್ನು ಈಗಾಗಲೇ ಕಲ್ತಿದ್ದೇವೋ ಅದನ್ನು ಇನ್ನೂ ವಿವರವಾಗಿ ರೀಲರ್ನ್ ಮಾಡಲಿಕ್ಕೆ ಕಲಿತೇವೆ ಅಂತ. ಓಕೆ, ಈ ಒಂದು ಹಿನ್ನೆಲೆಯಲ್ಲಿ ನಾವು ಬ್ರಿಡ್ಜನ್ನು ಸ್ಟಾರ್ಟ್ ಮಾಡೋಣ. 2 ಬ್ರಿಡ್ಜ್ ಆಗಬೇಕು. ಒಂದು ಬ್ರಿಡ್ಜ್ ಈಗ ನೀವು ನನ್ನ ಜೊತೆಗೆ ಸಂಬಂಧವನ್ನು ಕಲ್ಪಿಸ್ಕೊಂಡ್ರಿ. ಇನ್ನು ನಿಮ್ಮ ಹಿಂದಿನ ಪ್ರೀವಿಯಸ್ ನಾಲೆಜ್ ಇದೆಯಲ್ವಾ, ಆ ಪ್ರೀವಿಯಸ್ ನಾಲೆಜ್ನಿಂದ ಪ್ರಥಮ PUC ವರ್ಗದಲ್ಲಿ ಏನನ್ನು ಕಲಿಬೇಕು ಅನ್ನುವುದಕ್ಕೆ ಒಂದು ಬ್ರಿಡ್ಜ್ ಮಾಡೋಣ. ಈಗಾಗಲೇ ನಿಮ್ಮ ಪ್ರೀವಿಯಸ್ ನಾಲೆಜ್ ಏನಿದೆ ವ್ಯವಹಾರ ಅಧ್ಯಯನದ ಕುರಿತು, ವ್ಯವಹಾರ ಅಂದರೆ ಏನು ಅನ್ನೋದನ್ನು ನೀವು ನಿಮ್ಮ ಸಮಾಜ ವಿಜ್ಞಾನ ವಿಷಯದಲ್ಲಿ ಕಲ್ತಿದ್ದೀರಿ. 8th 9th ಮತ್ತು 10th ಕಳೆದ 3 ವರ್ಷಗಳಲ್ಲೂ ಕೂಡ ನೀವು ಈ ವಿಷಯದ ಕುರಿತು ಅಧ್ಯಯನವನ್ನು ಮಾಡಿದ್ದೀರಿ. ಅದರಲ್ಲಿ 8th ಸ್ಟ್ಯಾಂಡರ್ಡಲ್ಲಿ ಏನು ಮಾಡಿದಿರಿ? ವ್ಯವಹಾರ ಅಂದರೆ ಏನು, ವ್ಯವಹಾರದ ಉದ್ದೇಶಗಳು ಯಾವುವು, ಮತ್ತು ವ್ಯವಹಾರ ಹೇಗೆ ಬೆಳೆದು ಬಂತು ಅನ್ನೋದನ್ನು ನೋಡಿದಿರಿ. ಆಮೇಲೆ ವಿವಿಧ ಪ್ರಕಾರದ ವ್ಯಾವಹಾರಿಕ ಸಂಸ್ಥೆಗಳನ್ನು ಅಧ್ಯಯನ ಮಾಡಿದಿರಿ. 9th ಬಂದುಬಿಟ್ಟು ಹಣಕಾಸಿನ ನಿರ್ವಹಣೆ, ಹಣಕಾಸಿನ ನಿರ್ವಹಣೆ, ಮಾರಾಟ ಪ್ರಕ್ರಿಯೆ ಇವುಗಳನ್ನು ನೋಡಿದಿರಿ. ಆಮೇಲೆ ಲೆಕ್ಕಶಾಸ್ತ್ರವನ್ನು ನೋಡಿದಿರಿ. ಆಮೇಲೆ 10th ಕ್ಲಾಸಿಗೆ ಬಂದುಬಿಟ್ಟು ಬ್ಯಾಂಕಿಂಗ್, ವಿಮೆ ಇವುಗಳನ್ನೆಲ್ಲ ಕಲ್ತಿದ್ರಿ ಅಲ್ವಾ. ಈ 2 ವರ್ಷಗಳ ಅವಧಿಯಲ್ಲಿ ನೀವು ಅಲ್ಲಿ ಏನು ಕಲ್ತಿದ್ದೀರಲ್ಲ ಅದನ್ನೆಲ್ಲ ಏನು ಮಾಡ್ತೀರಿ? ರೀಲರ್ನ್. ಅದಕ್ಕೆ ನಾನು ಹೇಳಿದ್ದು ಲರ್ನ್ ಟು ರೀಲರ್ನ್. ಅಲ್ಲಿ ಕಲ್ತದ್ದೇ ಇದೆ, ಅದನ್ನು ಏನು ಮಾಡ್ತೇವೆ? ರೀಲರ್ನ್ ಮಾಡ್ತೇವೆ, ಡೀಟೇಲ್ ಆಗಿ ಅಧ್ಯಯನ ಮಾಡ್ತಾ ಹೋಗ್ತೇವೆ. ಓಕೆನಾ? ಅದರಲ್ಲೂ ಫಸ್ಟ್ PU ವ್ಯವಹಾರ ಅಧ್ಯಯನದಲ್ಲಿ ನೀವು ಏನನ್ನು ಕಲೀಲಿಕ್ಕಿದೆ ಅಂತಂದರೆ, ನೀವು 8th ಸ್ಟ್ಯಾಂಡರ್ಡ್ ವ್ಯವಹಾರ ಅಧ್ಯಯನದಲ್ಲಿ ಏನೆಲ್ಲ ಕಲ್ತಿದ್ದೀರಾ ಅದನ್ನು ಪೂರ್ತಿಯಾಗಿ ಇಲ್ಲಿ ಕಲಿತೀರಿ. ಜೊತೆಯಲ್ಲಿ SSLCಯಲ್ಲಿ ಕಲ್ತಿರುವಂಥ ವಿಮೆ, ಬ್ಯಾಂಕಿಂಗ್ ಅದನ್ನು ಕೂಡ ಇಲ್ಲಿ ನೀವು ಕಲಿತೀರಿ. ಓಕೆನಾ? ಹಾಗಾಗಿ ನಾವು ಫಸ್ಟ್ ನೀವು ಅಲ್ಲಿ ಏನನ್ನು ನೋಡಿದಿರಿ ಅಂತ ನೋಡಿದರೆ, ವ್ಯವಹಾರ ಎಂದರೇನು ಅಂತ ನೋಡಿದರೆ, ಇದು ಒಂದು ಆರ್ಥಿಕ ಚಟುವಟಿಕೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ವ್ಯವಹಾರ ಒಂದು ಆರ್ಥಿಕ ಚಟುವಟಿಕೆ ಆಗಿದೆ. ವ್ಯವಹಾರದ ಉದ್ದೇಶಗಳನ್ನು ನೋಡಿದಿರಿ. ಆಮೇಲೆ ವ್ಯವಹಾರ ಬೆಳವಣಿಗೆಯ ಹಂತಗಳನ್ನು ನೋಡಿದಿರಿ. ವ್ಯವಹಾರ ಅಥವಾ ವಾಣಿಜ್ಯದ ಬೆಳವಣಿಗೆಯ ಹಂತವನ್ನು ನೋಡಿದಿರಿ. ಅದರ ಬಗ್ಗೆ ಇಂದು ನಾವು ಇಲ್ಲಿ ಕಲಿಯೋಣ. ವ್ಯವಹಾರ ಅಂದರೇನು ಅದೆಲ್ಲ ಸ್ಪೆಸಿಫಿಕ್ ಆಗಿ ಈಗ ಅಧ್ಯಯನ ಮಾಡಲಿಕ್ಕೆ ಹೊರಟಿದ್ದೇವೆ. ಆದರೆ ಆ ವ್ಯವಹಾರ ಬೆಳವಣಿಗೆಯ ಹಂತ ಇದೆಯಲ್ವಾ, ಸ್ಟೇಜಸ್ ಇನ್ ಡೆವಲಪ್ಮೆಂಟ್ ಆಫ್ ಬಿಸ್ನೆಸ್ ಆರ್ ಸ್ಟೇಜಸ್ ಇನ್ ಎವಲ್ಯೂಷನ್ ಆಫ್ ಬಿಸ್ನೆಸ್ ಇದೆಯಲ್ವಾ, ಅದನ್ನು ನಾವು ಇಲ್ಲಿ ಸ್ಪೆಸಿಫಿಕ್ ಆಗಿ ಕಲಿಯೋದಿಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಅದನ್ನು ಕಲಿಯೋದಿಲ್ಲ. ಆದರೂ ಕೂಡ ನೀವು ಅಲ್ಲಿ ಕಲಿತದ್ದನ್ನು ಒಮ್ಮೆ ರೀಕಾಲ್ ಮಾಡೋಣ. ಯಾಕೆ ಅಂತಂದರೆ ಇದರ ನಾಲೆಜು ನಮಗೆ ಬೇರೆ ವಿಷಯಗಳನ್ನು ಕಲಿಯೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಹಾಗಿದ್ರೆ ಏನು? ವಾಟ್ ಇಸ್ ದಿಸ್ ಎವಲ್ಯೂಷನ್? ಸಿ, ಎವಲ್ಯೂಷನ್ ಮೀನ್ಸ್ ಸ್ಟೆಪ್ ಬೈ ಸ್ಟೆಪ್ ಆ್ಯಂಡ್ ಗ್ರ್ಯಾಜುವಲ್ ಡೆವಲಪ್ಮೆಂಟ್ ಇನ್ ಎನಿ ಫೀಲ್ಡ್ ಈಸ್ ಕಾಲ್ಡ್ ಎವಲ್ಯೂಷನ್. ಹಂತ ಹಂತವಾಗಿ ಬದಲಾವಣೆ ಆಗ್ತಾ ಹೋಗೋದಕ್ಕೆ ಬೆಳವಣಿಗೆ ಅಂತ ಕರಿತೇವೆ. ಹಂತ ಹಂತವಾಗಿ ಬೆಳಿಬೇಕು. ಇಫ್ ದ ಗ್ರೌತ್ ಈಸ್ ರ್ಯಾಪಿಡ್ ಆ್ಯಂಡ್ ಸಡನ್ ದೆನ್ ಇಟ್ ಈಸ್ ಕಾಲ್ಡ್ ರೆವಲ್ಯೂಷನ್. ಒಂದೇ ಸಲ ಬದಲಾವಣೆ ಆಗಿಬಿಟ್ರೆ ಅಥವಾ ಒಂದೇ ಸಲ ಗ್ರೌತ್ ಆಗಿಬಿಟ್ರೆ ಅದನ್ನು ನಾವು ಬೆಳವಣಿಗೆ ಅಂತ ಹೇಳೋದಿಲ್ಲ, ಬದಲಾಗಿ ಅದನ್ನು ಕ್ರಾಂತಿ ಅಂತ ಹೇಳ್ತೇವೆ, ರೆವಲ್ಯೂಷನ್ ಅಂತ ಹೇಳ್ತೇವೆ. ಆದರೆ ವ್ಯವಹಾರ ಅನ್ನೋದು ಇವತ್ತು ಯಾವ ಸ್ಥಿತಿಯಲ್ಲಿದೆಯೋ ಅದು ಒಮ್ಮೆಲೆ ಆ ಸ್ಥಿತಿಗೆ ಬಂದಿಲ್ಲ. ನೀವು ಇತಿಹಾಸದಲ್ಲಿ ಓದಿದಿರಿ, ಶಿಲಾಯುಗ, ಹಳೆಯ ಶಿಲಾಯುಗ, ಹೊಸ ಶಿಲಾಯುಗ, ಮತ್ತು ಬೇರೆ ಲೋಹಯುಗ, ಹೀಗೆಲ್ಲ ಬದಲಾವಣೆ ಆಗ್ತಾ ಬಂದಿದೆ. ಆ ಯುಗಗಳಲ್ಲಿ ಮಾನವ ಹೇಗೆ ಇರ್ತಿದ್ದ ಅದನ್ನೆಲ್ಲ ನೋಡಿದ್ರಿ ಅಲ್ವಾ. ಹಾಗೆಯೇ ಇಲ್ಲಿ ವ್ಯವಹಾರ ಅನ್ನೋದು
ಹೇಗೆ ಹಂತ ಹಂತವಾಗಿ ಬೆಳವಣಿಗೆ ಆಯಿತು, ಅಲ್ಲಿ ನೀವು ಅದನ್ನು 7 ಅಥವಾ 8 ಹಂತಗಳಲ್ಲಿ ಅಧ್ಯಯನ ಮಾಡಿದಿರಿ. ಅದನ್ನು ಈ ಸಂದರ್ಭದಲ್ಲಿ ನಾವು ರೀಕಾಲ್ ಮಾಡೋಣ. ಯಾಕೆಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ಫಸ್ಟ್ ಇಯರ್ ಟೆಕ್ಸ್ಟ್ ಬುಕ್ಕಲ್ಲಿ ಈಗ. ಹಾಗಾಗಿ ಅಲ್ಲಿ ನೀವು ಕಲ್ತದ್ದನ್ನು ಒಮ್ಮೆ ರೀಕಾಲ್ ಮಾಡೋಣ. ಎವಲ್ಯೂಷನ್ ಮೀನ್ಸ್ ಸ್ಟೆಪ್ ಬೈ ಸ್ಟೆಪ್ ಆರ್ ಗ್ರ್ಯಾಜುವಲ್ ಗ್ರೌತ್ ಇನ್ ಎನಿ ಸೆಕ್ಟರ್. ಓಕೆ, ಹೇಗೆ ನೀವು 10 ವರ್ಷಗಳ ಹಿಂದೆ 1ನೇ ತರಗತಿಯಲ್ಲಿದ್ದಾಗ ಹೇಗಿದ್ರಿ? ಸಡನ್ ಆಗಿ ಇಷ್ಟು ದೊಡ್ಡವರಾಗ್ಬಿಟ್ಟಿದ್ದೀರಾ? ಇಲ್ಲ, ಹಂತ ಹಂತವಾಗಿ ಬೆಳವಣಿಗೆ ಆಗ್ತಾ ಬಂದಿದ್ದೀರಿ, ಅಥವಾ ಹಂತ ಹಂತವಾಗಿ ನಿಮ್ಮಲ್ಲಿ ಬದಲಾವಣೆಗಳು ಆಗ್ತಾ ಬಂದಿದ್ದಾವೆ. ಆ ಬದಲಾವಣೆಯನ್ನು ನಾವೇನು ಹೇಳ್ತೇವೆ? ಎವಲ್ಯೂಷನ್. ಸ್ಟೆಪ್ ಬೈ ಸ್ಟೆಪ್, ಗ್ರ್ಯಾಜುವಲ್ ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಗ್ರೌತ್ ಈಸ್ ಕಾಲ್ಡ್ ಎವಲ್ಯೂಷನ್. ಆ್ಯಂಡ್ the gradual and step by step growth of business activity is called evolution of business. Okay, gradual and step by step growth is called evolution of business. ಹಾಗಿದ್ರೆ ಏನು ಮಾಡೋಣ? ಯಾವೆಲ್ಲ ಹಂತಗಳು ಇಲ್ಲಿ ಇದಾವೆ ಅಂತ ನೋಡಬೇಕು. The first stage is hunting and fishing stage. Hunting and fishing stage. ಅಲ್ಲಿ ನಾವೇನಾದರೂ ವ್ಯವಹಾರ ಚಟುವಟಿಕೆಯ ಲಕ್ಷಣಗಳನ್ನು ಕಾಣ್ತೇವಾ? ಅಲ್ಲಿ ವ್ಯವಹಾರ ಇತ್ತಾ ಅಂತ ನೋಡಿದರೆ, ನೀವು ಅಲ್ಲಿ ಓದಿದಿರಿ, ಡ್ಯೂರಿಂಗ್ ಹಂಟಿಂಗ್ ಆ್ಯಂಡ್ ಫಿಶಿಂಗ್ ಸ್ಟೇಜ್ ಮ್ಯಾನ್ ಯೂಸ್ ಟು ಲಿವ್ ವೆರಿ ಪ್ರಿಮಿಟಿವ್ ಲೈಫ್. ಯಾವುದೇ ವಿಕಸಿತವಾದ ಜೀವನವನ್ನು ಅವನು ನಡೆಸ್ತಾ ಇರಲಿಲ್ಲ. ಹಿ ಯೂಸ್ ಟು ಲಿವ್ ಎ ಪ್ರಿಮಿಟಿವ್ ಲೈಫ್ ಆ್ಯಂಡ್ ಹೀಸ್ ವಾಂಟ್ಸ್ ಆರ್ ವೆರಿ ಲಿಮಿಟೆಡ್ ಟು ದ ಬೇಸಿಕ್ ನೀಡ್ಸ್. ಇವತ್ತು ನಮಗೆ ನೋಡಿ ವಾಂಟ್ಸ್ ಏನು? ವಾಂಟ್ಸ್ ಆರ್ ಮೆನಿ ಅಲ್ವಾ? ನಿಮಗೆ ಏನೆಲ್ಲ ಬೇಕು ಅಂತ ಆಸೆ ಇದೆ ಅಂತ ಕೇಳಿದರೆ ದೊಡ್ಡ ಲಿಸ್ಟೇ ಆಗಿಬಿಡ್ತದೆ ಅಲ್ವಾ? ಈ ಬೋರ್ಡ್ ಸಾಕಾಗಲಿಕ್ಕಿಲ್ಲ. ಸೊ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಟುಡೇ, ಬಟ್ ಡ್ಯೂರಿಂಗ್ ದೋಸ್ ಡೇಸ್, ಪರ್ಟಿಕ್ಯುಲರ್ಲಿ ಇನ್ ಹಂಟಿಂಗ್ ಆ್ಯಂಡ್ ಫಿಶಿಂಗ್ ಸ್ಟೇಜ್, ವಾಂಟ್ಸ್ ಆರ್ ವೆರಿ ಲಿಮಿಟೆಡ್. ಹಿಸ್ ವಾಂಟ್ಸ್ ಆರ್ ಲಿಮಿಟೆಡ್ ಟು ದ ಬೇಸಿಕ್ ನೀಡ್ಸ್, ಫುಡ್, ಶೆಲ್ಟರ್, ಕ್ಲೋದಿಂಗ್. ಹೌ ಹಿ ಯೂಸ್ ಟು ಲಿವ್? ಹಿ ಯೂಸ್ ಟು live in caves, isn't it? ಅವನು ಗುಹೆಗಳಲ್ಲಿ ವಾಸಿಸ್ತಾ ಇದ್ದ. ಆಹಾರಕ್ಕಾಗಿ ಪ್ರಾಣಿಗಳನ್ನು ಬೇಟೆಯಾಡ್ತಿದ್ದ, ಹಣ್ಣು ಗಡ್ಡೆ ಗೆಣಸುಗಳನ್ನು ತಿಂತಾ ಇದ್ದ. ಆರ್ he used to kill some animals and used to get his food. ಈ ರೀತಿಯಾಗಿ that was a very primitive life. ಇನ್ನೂ ಒಂದು ಪಾಯಿಂಟಲ್ಲಿ ಹೇಳಬೇಕಂತಂದರೆ, ಅವನೇನು ಮಾಡ್ತಾ ಇದ್ದ? ಒಂದೇ ಪ್ಲೇಸಲ್ಲಿ ನೆಲೆ ನಿಲ್ತಾ ಇರಲಿಲ್ಲ. He used to live, or he used to wandering here and there searching food for himself. ಅಲ್ವಾ? ತನಗೆ ಆಹಾರವನ್ನು ಹುಡುಕುತ್ತಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗುತ್ತಾ ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ದ. ನೆನೆಸ್ಕೊಳ್ತೀರಾ? ಓಕೆನಾ? ಸೊ at this stage there was no sign of development of business activities. So during fishing and hunting stage there was no sign of development of business activity. The next stage is pastoral stage or domestic stage. Pastoral stage or domestic stage. At this stage man started domesticating some animals. ಏನು ಮಾಡ್ದ ಮಾನವಾಗ? ಕೆಲವು ಪ್ರಾಣಿಗಳನ್ನು ಸಾಕುವುದಕ್ಕಾಗಿ ಪ್ರಾರಂಭಿಸಿದ. ದನ ಕರುಗಳನ್ನು ಮತ್ತು ಮೇಕೆಗಳನ್ನು, ಕುರಿಗಳನ್ನು ಸಾಕುವುದಕ್ಕೆ ಪ್ರಾರಂಭಿಸಿದ. ಆದರೂ ಕೂಡ ಆತ ಏನು ಮಾಡ್ತಾ ಇದ್ದ? ಒಂದು ಕಡೆಯಲ್ಲಿ ನೆಲೆ ನಿಲ್ಲಲಿಲ್ಲ, ಅಲೆಮಾರಿ ಜೀವನವನ್ನು ಸಾಗಿಸ್ತಾ ಇದ್ದ. ಅವನಿಗಾಗಿ ಆಹಾರವನ್ನು ಹುಡುಕ್ತಾ ಇದ್ದ, ಮತ್ತು ಅವನು ಸಾಕು ಪ್ರಾಣಿಗಳಿಗೆ ಆಹಾರವನ್ನು ಹುಡುಕ್ತಾ ಇದ್ದ. ಕೆಲವೊಮ್ಮೆ ಆಹಾರ ಸಿಗದೇ ಇರುವಾಗ ಆ ಪ್ರಾಣಿಗಳನ್ನೇ ಆತ ತನ್ನ ಆಹಾರವನ್ನಾಗಿ ಉಪಯೋಗಿಸ್ತಾ ಇದ್ದ. ಒಟ್ಟಿನಲ್ಲಿ ಇಲ್ಲಿಯೂ ಕೂಡ ಯಾವುದೇ ವ್ಯವಹಾರ ಚಟುವಟಿಕೆಯ ಲಕ್ಷಣಗಳು ನಮಗೆ ಕಂಡುಬರುವುದಿಲ್ಲ. There was no sign of development of business activities even during pastoral stage or domestic stage. ಸಾಕು ಪ್ರಾಣಿಗಳ ಹಂತ ಅಥವಾ ಪ್ರಾಣಿಗಳನ್ನು ಸಾಕುವಂಥ ಹಂತದಲ್ಲೂ ಕೂಡ ಯಾವುದೇ ಒಂದು ವ್ಯವಹಾರದ ಅಭಿವೃದ್ಧಿಯ ಲಕ್ಷಣಗಳು ಕಂಡು ಬರ್ತಿರಲಿಲ್ಲ. ನೆಕ್ಸ್ಟ್, ದ ಥರ್ಡ್ ಸ್ಟೇಜ್ ಈಸ್ ಸಮ್ ಇಂಪ್ರೂವ್ಮೆಂಟ್ ವಾಸ್ ದೇರ್ ಇನ್ ದ ಥರ್ಡ್ ಸ್ಟೇಜ್, ದಟ್ ಈಸ್ agricultural stage. This is agricultural stage. Okay, the third stage is agricultural stage. Third stage is
ಅಗ್ರಿಕಲ್ಚರಲ್ ಸ್ಟೇಜ್. ಈ ಹಂತದಲ್ಲಿ ಮಾನವ ಏನು ಮಾಡ್ದ ಅಂತಂದರೆ ಕೆಲವೊಂದು ಸ್ಥಳಗಳಲ್ಲಿ ಕೃಷಿಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಇದಕ್ಕೂ ಮೊದಲು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಂಚಾರವನ್ನು ಮಾಡ್ತಾ ಇದ್ದ. ಅಲ್ಲಿ ವ್ಯವಹಾರದ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇರಲಿಲ್ಲ. ಯಾಕೆಂದರೆ ಅವನ ಆಸೆಗಳು ಬಹಳ ನಿಯಮಿತವಾಗಿದ್ದು ಅದನ್ನು ಅವನು ವೈಯಕ್ತಿಕವಾಗಿಯೇ ಪೂರೈಸಿಕೊಳ್ಳುತ್ತಿದ್ದ. ಆದರೆ ಕೃಷಿ ಕ್ಷೇತ್ರಕ್ಕೆ ಅವನು ಬಂದ ನಂತರ ಅಥವಾ ಯಾವಾಗ ಆತ ಕೃಷಿಯನ್ನು ಆರಂಭ ಮಾಡಿದ್ನೋ ಆಗ ಅವನು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ವಾಸ ಮಾಡುವುದನ್ನು ಪ್ರಾರಂಭಿಸಿದ. ನಿರ್ದಿಷ್ಟ ಸ್ಥಳದಲ್ಲಿ ವಾಸ ಮಾಡುವುದಕ್ಕೆ ಅವನೇನು ಮಾಡ್ತಾನೆ, ಪ್ರಾರಂಭ ಮಾಡ್ತಾನೆ. ಸೊ ಡ್ಯೂರಿಂಗ್ ಅಗ್ರಿಕಲ್ಚರ್ ಸ್ಟೇಜ್ ಮ್ಯಾನ್ ಸ್ಟಾರ್ಟೆಡ್ ಟು ಸ್ಟೇ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್. ಸಾಮಾನ್ಯವಾಗಿ ಈ ನದಿ ಬಯಲುಗಳ ಹತ್ತಿರ ಅವನೇನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ, ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ಹಾಗೆ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಯಿತು, ಅವನ ಎಲ್ಲ ಅಗತ್ಯತೆಗಳನ್ನು ಅವನೇ ಪೂರೈಸಿಕೊಳ್ಳುವುದಕ್ಕಾಗಲಿಲ್ಲ. ಕೆಲವರು ಅವನ ಅಗತ್ಯತೆಗಳನ್ನು ಪೂರೈಸುವುದಕ್ಕೆ ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಗಿಕೊಂಡ್ರು. ಹಾಗಾಗಿ ಅವನು ಯಾವ ಹಂತದಲ್ಲಿ ಒಂದು ಕಡೆ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ನೋ ಅಲ್ಲಿ ವಾಣಿಜ್ಯ ಚಟುವಟಿಕೆಗಳ ಅಥವಾ ವ್ಯವಹಾರ ಚಟುವಟಿಕೆಗಳ ತಳಹದಿಯನ್ನು ನಾವು ಕಾಣ್ತೇವೆ. ಅಗ್ರಿಕಲ್ಚರ್ ಸ್ಟೇಜ್ ಏನಾಯಿತು, ಇಟ್ ಹ್ಯಾಸ್ ಬಿಕಮ್ ಫೌಂಡೇಶನ್ ಫಾರ್ ದ ಮಾಡರ್ನ್ ಬಿಸ್ನೆಸ್. ಓಕೆನಾ, ನೆಕ್ಸ್ಟ್ ಮತ್ತು ಡೆವಲಪ್ ಆಗುತ್ತೆ. ಆದರೆ ಈ ಸ್ಟೇಜನ್ನು ನಾವು ಫೌಂಡೇಶನ್ ಅಂತ ಕನ್ಸಿಡರ್ ಮಾಡ್ತೇವೆ. ಮೂಲ ತಳಹದಿ ಅಗ್ರಿಕಲ್ಚರ್ ಸ್ಟೇಜ್. ಅವನು ಒಂದು ಕಡೆ ನಿಲ್ಲಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವನ ಅಗತ್ಯತೆಗಳು ಹೆಚ್ಚಾಗ್ತಾ ಹೋದವು. ಒಂದು ಕಡೆ ನೆಲೆ ನಿಲ್ಲಾಗ ಅವನೇನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ, ಮನೆ ಕಟ್ಕೊಳ್ಬೇಕು ಅಂತ ಅವನಿಗೆ ಆಸೆ ಆಯಿತು. ಹೀಗೆ ಒಂದಕ್ಕೊಂದು ಲಿಂಕ್ ಆಗಿ ಅವನ ಆಸೆಗಳು ಹೆಚ್ಚಾಗ್ತಾ ಹೋದವು. ಅದನ್ನು ಈಡೇರಿಸಿಕೊಳ್ಳೋದಕ್ಕೆ ಅವನು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಲಿಕ್ಕೆ ಆರಂಭ ಮಾಡ್ದ. ಹಾಗಾಗಿ ಇಲ್ಲಿ ವ್ಯವಹಾರದ ಒಂದು ಆರಂಭವನ್ನು ನಾವು ಕಾಣ್ತೇವೆ, ವ್ಯವಹಾರ ಚಟುವಟಿಕೆಗಳ ಆರಂಭವನ್ನು ಕಾಣ್ತೇವೆ. ನೆಕ್ಸ್ಟ್, ವ್ಯವಹಾರ ಚಟುವಟಿಕೆ ಆರಂಭವನ್ನು ಕೃಷಿ ಹಂತದಲ್ಲಿ ಕಂಡರೂ ಕೂಡ ಅಥವಾ ಬೇಸಾಯದ ಹಂತದಲ್ಲಿ ಕಂಡರೂ ಕೂಡ ಮುಂದಿನ ಹಂತದಲ್ಲಿ ಎಲ್ಲರಿಗೂ ಕೂಡ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿಕ್ಕೆ ಆಗದೇ ಇರೋದರಿಂದಾಗಿ ಕೆಲವು ವ್ಯಕ್ತಿಗಳು ಕೆಲವು ಕರಕುಶಲ ಕಲೆಗಳಲ್ಲಿ ತೊಡಗಿಕೊಂಡ್ರು. ಕೆಲವು ವ್ಯಕ್ತಿಗಳು ಕೆಲವು ಕರಕುಶಲ ಕಲೆಗಳಲ್ಲಿ ತೊಡಗಿಕೊಂಡ್ರು. ಅವ್ರು ಏನು ಮಾಡಿದರು, ಈ ಕೃಷಿಯಲ್ಲಿ ತೊಡಗಿದಂತಹ ವ್ಯಕ್ತಿಗಳಿಗೆ ಬೇಕಾದಂತಹ ಸಾಮಗ್ರಿಗಳನ್ನು ಸಿದ್ಧಪಡಿಸ್ಕೊಡುವಂತಹ ಕೆಲಸವನ್ನು ಮಾಡಿದರು. ಕಾರ್ಪೆಂಟಿಂಗ್ ಸ್ಟಾರ್ಟ್ ಆಯಿತು. ಹೀಗೆ ಒಂದಕ್ಕೊಂದು ವೃತ್ತಿ ಬೆಳೀತಾ ಹೋಯಿತು. ಅದನ್ನು ನಾವು ಹ್ಯಾಂಡಿಕ್ರಾಫ್ಟ್ ಸ್ಟೇಜ್ ಅಂತ ಕರೆದ್ವಿ ಅಥವಾ ಕರಕುಶಲ ಕಲೆಗಳ ಹಂತ ಅಂತ ಕರೆದ್ವಿ, ಹ್ಯಾಂಡಿಕ್ರಾಫ್ಟ್ ಸ್ಟೇಜ್. ಈ ಹಂತದಲ್ಲಿ ಶ್ರಮ ವಿಭಜನೆ ಆರಂಭ ಆಯಿತು. ಯಾಕೆ ಅಂತಂದರೆ ಕೆಲವು ವ್ಯಕ್ತಿಗಳು ಕೃಷಿ ಕ್ಷೇತ್ರದಲ್ಲಿ ತೊಡಗಿದ್ರು ಅಥವಾ ಬೇಸಾಯವನ್ನು ಮಾಡುವುದಕ್ಕೆ ಆರಂಭ ಮಾಡಿದರು. ಇನ್ನು ಕೆಲವು ವ್ಯಕ್ತಿಗಳು ಆ ಬೇಸಾಯದಲ್ಲಿ ತೊಡಗಿದಂತಹ ವ್ಯಕ್ತಿಗಳಿಗೆ ಬೇಕಾದಂತಹ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಡುವುದಕ್ಕೆ ಆರಂಭ ಮಾಡಿದರು. ಹಾಗಾಗಿ ಇಲ್ಲಿ ಏನಾಯಿತು, ಶ್ರಮ ವಿಭಜನೆ ಆರಂಭವಾಯಿತು. ಶ್ರಮ ವಿಭಜನೆ ಆರಂಭ ಆದಾಗ ಸರಕುಗಳ ವಿನಿಮಯವೂ ಕೂಡ ಆರಂಭವಾಯಿತು. ಇದು ಹ್ಯಾಂಡಿಕ್ರಾಫ್ಟ್ ಸ್ಟೇಜ್. ಹೀಗೆ ವಿನಿಮಯ ಆರಂಭ ಆದಾಗ ವಿನಿಮಯ ಮಾಡೋದು ಹೇಗೆ ಅನ್ನುವಂಥ ಸಮಸ್ಯೆ ಉದ್ಭವ ಆಯಿತು. ಆಗ ಒಂದು ಸಿಸ್ಟಮ್ ಹುಟ್ಟುಕೊಂಡಿತು. ಅದನ್ನು ನಾವು ಏನಂತ ಕರೆದ್ವಿ, ಬಾರ್ಟರ್ ಸಿಸ್ಟಮ್ ಅಂತ ಕರೆದ್ವಿ. ಬಾರ್ಟರ್ ಸಿಸ್ಟಮ್ ಅಂತ ಕರೆದ್ವಿ. ವಸ್ತು ವಿನಿಮಯ ಪದ್ಧತಿ, ಬಾರ್ಟರ್ ಸಿಸ್ಟಮ್. ಏನಿದು ವಸ್ತು ವಿನಿಮಯ ಪದ್ಧತಿ ಅಂತಂದರೆ ಹೆಸರೇ ಹೇಳ್ತದೆ. ಡೈರೆಕ್ಟ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಫಾರ್ ಗೂಡ್ಸ್ ಆರ್ ಸರ್ವೀಸಸ್ ಇಸ್ ಕಾಲ್ಡ್ ಬಾರ್ಟರ್ ಸಿಸ್ಟಮ್. ಸರಕುಗಳಿಗೆ ಬದಲಾಗಿ ಸರಕುಗಳನ್ನು ಅಥವಾ ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಒಂದು ಪದ್ಧತಿಯನ್ನು ನಾವು ವಸ್ತು ವಿನಿಮಯ ಪದ್ಧತಿ ಅಂತ ಕರೆದ್ವಿ ಅಥವಾ ಏನು ಕರೆದ್ವಿ, ಬಾರ್ಟರ್ ಸಿಸ್ಟಮ್ ಅಂತ. ಭಾಳ ಪಾಪ್ಯುಲರ್ ಆಗಿದೆ ಅದು ಬಾರ್ಟರ್ ಸಿಸ್ಟಮ್ ಅಂತ. ಓಕೆನಾ, ಇವನ್ ಕನ್ನಡದಲ್ಲೂ ನಾವು ಬಾರ್ಟರ್ ಸಿಸ್ಟಮ್ ಅಂತಲೇ ಭಾಳಷ್ಟು ಸಲ ಹೇಳಿಬಿಡ್ತೇವೆ, ವಸ್ತು ವಿನಿಮಯ ಪದ್ಧತಿ ಅಂತ. ಓಕೆನಾ, ಈ ಹಂತದಲ್ಲಿ ಮಾನವ ಏನು ಮಾಡ್ದ ಅಂತಂದರೆ ತನಗೆ ಬೇಕಾದ ವಸ್ತುವನ್ನು ಇನ್ನೊಬ್ಬನೊಂದಿಗೆ ವಿನಿಮಯ ಮಾಡಿಕೊಳ್ಳುವುದಕ್ಕೆ ಸ್ಟಾರ್ಟ್ ಮಾಡ್ದ. ಅಂದರೆ ಈ ಹಂತದಲ್ಲಿ ಆಧುನಿಕ ಯುಗದಲ್ಲಿ ನಡೀತಿರುವಂಥ ವ್ಯಾಪಾರದ ಒಂದು ತಳಹದಿ ಹಾಕಲ್ಪಡ್ತು. ವಸ್ತು ವಿನಿಮಯ ಪದ್ಧತಿ ಇಂದಿನ ವ್ಯಾಪಾರಕ್ಕೆ ಮೂಲ ತಳಹದಿ ಆಯಿತು. ಹಾಗಾಗಿ ವ್ಯವಹಾರ ಚಟುವಟಿಕೆಗಳ ಬೆಳವಣಿಗೆಯಲ್ಲಿ, ಎವಲ್ಯೂಷನ್ನಲ್ಲಿ ಈ ಹಂತವನ್ನು ಕೂಡ ನಾವು ಬಹಳ ಮಹತ್ವದ ಹಂತ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗಿದ್ರೆ ಏನಿಲ್ಲಿ ಉದಾಹರಣೆಗೆ ಎ ಅನ್ನುವನಿಗೆ
ಅವನು ಕೃಷಿಕ ಇದ್ದಾನೆ, ಅವನೇನು ಬೆಳೆದಿದ್ದಾನೆ, ಭತ್ತವನ್ನು ಬೆಳೆದಿದ್ದಾನೆ ಅಂತ ಇಟ್ಕೊಳ್ಳಿ. ಮತ್ತು ಬಿ ಅನ್ನುವ ಇನ್ನೊಬ್ಬ ವ್ಯಕ್ತಿ ಗೋಧಿಯನ್ನು ಬೆಳೆದಿದ್ದಾನೆ. ಏನಿಗೆ ಗೋಧಿ ಬೇಕಾಗಿದೆ, ಬೀನಿಗೆ ಭತ್ತ ಬೇಕಾಗಿದೆ. ಆವಾಗ ಏನು ಮಾಡ್ಬೋದು, ಅವರು ಪರಸ್ಪರ ವಿನಿಮಯವನ್ನು ಮಾಡಿಕೊಳ್ತಾರೆ. ಈ ವಿನಿಮಯಕ್ಕೆ ಏನು ಹೇಳ್ತಾರೆ, ಬಾರ್ಟರ್ ಸಿಸ್ಟಮ್ ಅಥವಾ ವಸ್ತು ವಿನಿಮಯ ಪದ್ಧತಿ ಅಂತ. ಒಳ್ಳೆ ಪದ್ಧತಿ ಅಲ್ವಾ? ಇವತ್ತು ಕೂಡ ಒಮ್ಮೊಮ್ಮೆ ನಾವು ಮಾಡ್ಕೊಳ್ತೇವೆ ಅಲ್ವಾ, ನಮ್ಮಲ್ಲಿರುವ ಪ್ರಾಡಕ್ಟನ್ನು ಬೇರೆಯವರಿಗೆ ಕೊಟ್ಬಿಟ್ಟು ಅವರಲ್ಲಿರುವ ಪ್ರಾಡಕ್ಟನ್ನು ನಾವು ತಗೊಳ್ತೇವೆ. ಹಾಗಿದ್ರೆ ಅದೇ ಒಳ್ಳೇದಿತ್ತಲ್ವಾ ಅಂತ ನಿಮಗೆ ಅನಿಸ್ಬೋದು. ಇವತ್ತಿನವರೆಗೆ ಅದು ನಡೀಲಿಕ್ಕೆ ಸಾಧ್ಯ ಇತ್ತಾ? ಸಾಧ್ಯ ಇದೆಯಾ? ಇನ್ನೊಮ್ಮೆ ವಿಚಾರ ಮಾಡಿ. ಅದು ನಡೀಬಹುದಿತ್ತು, ಆದರೆ ಅದರಲ್ಲಿ ಕೆಲವೊಂದು ದೋಷಗಳು ಕಂಡು ಬಂದವು. ಏನೆಲ್ಲ ದೋಷಗಳು ಬಂದವು? ಆರಂಭದಲ್ಲಿ ಬಹಳ ಚೆನ್ನಾಗಿ ನಡೀತು. ಬಾರ್ಟರ್ ಸಿಸ್ಟಮ್ ಬಂದಿದ್ದೆ ವ್ಯವಹಾರ ಚಟುವಟಿಕೆ ಆರಂಭವಾಗಿಬಿಡ್ತು. ಎ ಬಿಗೆ ವಿನಿಮಯ ಮಾಡಿಕೊಂಡ, ಸಿ ಎಕ್ಸಿಗೆ ವಿನಿಮಯ ಮಾಡಿಕೊಂಡ, ಈ ರೀತಿ ಸರಕುಗಳ ವಿನಿಮಯ ಬಹಳ ಹೆಚ್ಚಾಗಿ ನಡೆಯಿತು. ಆದರೆ ಕೆಲವೇ ದಿನಗಳಲ್ಲಿ ಅಲ್ಲಿ ಅನೇಕ ಸಮಸ್ಯೆಗಳು ತಲೆದೋರಿದವು. ಏನೆಲ್ಲ ಸಮಸ್ಯೆ ತಲೆದೋರಿದವು ಅಂತ. ಈ ಸಿಸ್ಟಮ್ನಲ್ಲಿ ಕೆಲವೊಂದು ದೋಷಗಳು ಇದ್ದಾವೆ. ಯಾವುದೆಲ್ಲ ದೋಷಗಳಿದ್ದಾವೆ ಅಂತಂದರೆ, ಒನ್ ಈಸ್ ಲ್ಯಾಕ್ ಆಫ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಈ ವ್ಯವಸ್ಥೆ ಸರಿಯಾಗಿ ವರ್ಕ್ ಆಗಬೇಕು ಅಂತಂದರೆ ಬೇಡಿಕೆಗಳ ಅಥವಾ ಬಯಕೆಗಳ ದ್ವಿಮುಖ ಹೊಂದಾಣಿಕೆ ಆಗಬೇಕು. ಬಯಕೆಗಳ ದ್ವಿಮುಖ ಹೊಂದಾಣಿಕೆ ಆಗದೇ ಇದ್ದರೆ ಇಲ್ಲಿ ವ್ಯವಹಾರ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವಾಗಲೂ ಬಯಕೆಗಳ ದ್ವಿಮುಖ ಹೊಂದಾಣಿಕೆ ಆಗ್ತದೆ ಅಂತ ನಾವು ಅಶ್ಯೂರ್ ಮಾಡುವಾಗೇ ಇಲ್ಲ. ಕೆಲವೊಮ್ಮೆ ಇದು ಆಗಲ್ಲ. ಯಾಕೆ? ಉದಾಹರಣೆಗೆ ಇಲ್ಲಿ ಎ ಅನ್ನುವವನಿಗೆ ಅವನು ಭತ್ತವನ್ನು ಬೆಳೆದಿದ್ದಾನೆ, ಬಿ ಅನ್ನುವವನು ವೀಟನ್ನು ಬೆಳೆದಿದ್ದಾನೆ, ಗೋಧಿಯನ್ನು ಬೆಳೆದಿದ್ದಾನೆ. ಈಗ ಬೀನಿಗೆ ಭತ್ತ ಬೇಕಾಗಿದೆ, ಆದರೆ ಏನಿಗೆ ಭತ್ತ ಕೊಡ್ಲಿಕ್ಕಿದೆ, ಆದರೆ ಅವನಿಗೆ ಏನು ಬೇಕಾಗಿದೆ, ಜೋಳ ಬೇಕಾಗಿದೆ. ಆದರೆ ಬೀನ್ ಹತ್ರ ಜೋಳ ಇಲ್ಲ. ಇಲ್ಲೇನಾಯಿತು? ಬಯಕೆಗಳ ದ್ವಿಮುಖ ಹೊಂದಾಣಿಕೆ ಆಗಲಿಲ್ಲ. ಬಯಕೆಗಳ ದ್ವಿಮುಖ ಹೊಂದಾಣಿಕೆ ಆಗದೇ ಇರುವಾಗ ವ್ಯವಹಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ವಿನಿಮಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ದೋಷ ಆಯಿತು. ಆಮೇಲೆ ಲ್ಯಾಕ್ ಆಫ್ ಕಾಮನ್ ಮೆಜರ್ ಆಫ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಈ ಹಂತದಲ್ಲಿ ಇನ್ನೊಂದು ದೋಷ ಬಂತು ಬಾರ್ಟರ್ ಸಿಸ್ಟಮಿಗೆ. ಏನು? ಒಂದು, ಬಯಕೆಗಳ ದ್ವಿಮುಖ ಹೊಂದಾಣಿಕೆ ಆಗಲಿಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ಬಯಕೆಗಳ ದ್ವಿಮುಖ ಹೊಂದಾಣಿಕೆ ಆಗಲೇ ಇಲ್ಲ. ಲ್ಯಾಕ್ ಆಫ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅಂತ ಹೇಳ್ತೇವೆ. ನಂತರದಲ್ಲಿ ಇನ್ನೇನಾಯಿತು? ಲ್ಯಾಕ್ ಆಫ್ ಕಾಮನ್ ಮೆಜರ್ ಆಫ್ ವ್ಯಾಲ್ಯೂ. ಬಯಕೆಗಳ ದ್ವಿಮುಖ ಹೊಂದಾಣಿಕೆ ಆಗ್ತದೆ, ಆದರೆ ಕಾಮನ್ ಮೆಜರನ್ನು ಪ್ರಾಬ್ಲಮ್ ಬರ್ತದೆ. ಏನಿದು ಕಾಮನ್ ಮೆಜರ್ ಅಂತಂದರೆ? ಸಾಮಾನ್ಯ ಮೌಲ್ಯಮಾಪನದ ಕೊರತೆ ಅಂತ. ಈಗ ಏನತ್ರ ಭತ್ತ ಇದೆ, ಅವನು ಭತ್ತವನ್ನು ಕೊಡಲಿಕ್ಕೆ ರೆಡಿ ಆಗಿದ್ದಾನೆ. ಅವನಿಗೆ ವೀಟ್ ಬೇಕು, ವೀಟನ್ನು ಬಿ ಕೊಡಲಿಕ್ಕೆ ರೆಡಿ ಆಗಿದ್ದಾನೆ. ಆದರೆ 1 ಬ್ಯಾಗ್ ಆಫ್ ಪ್ಯಾಡಿ ಈಕ್ವಲ್ಸ್ ಹೌ ಮೆನಿ ಬ್ಯಾಗ್ಸ್ ಆಫ್ ವೀಟ್? ಈ ಮೆಜರನ್ನು ಮಾಡೋದು ಕಷ್ಟ ಆಯಿತು. ಮೊದಲೇನೋ ಓಕೆ, 1 ಬ್ಯಾಗ್ ಪ್ಯಾಡಿ 1 ಬ್ಯಾಗ್ ವೀಟ್ ಓಕೆ ಅಂತ ಹೇಳಿದರು. ನಂತರದಲ್ಲಿ ಅಲ್ಲಿ ಭಿನ್ನಾಭಿಪ್ರಾಯಗಳು ಬರಲಿಕ್ಕೆ ಆರಂಭವಾದವು. ಇದರಿಂದಾಗಿ ಬಾರ್ಟರ್ ಸಿಸ್ಟಮಿಗೆ ಹಿನ್ನಡೆ ಆಯಿತು ಅಲ್ವಾ? ವಿನಿಮಯ ಸಾಧ್ಯನೇ ಆಗಲಿಲ್ಲ. ಇನ್ನೂ ಒಂದು ದೋಷವನ್ನು ಹೇಳ್ಬೋದು, ಡಿಫಿಕಲ್ಟಿ ಆಫ್ ಡಿವಿಷನ್ ಆಫ್ ಪ್ರಾಡಕ್ಟ್ಸ್. ಕೆಲವೊಂದು ಪ್ರಾಡಕ್ಟನ್ನು ನಾವು ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ, ಆವಾಗ ಬಾರ್ಟರ್ ಸಿಸ್ಟಮ್ ಫೇಲ್ಸ್ ಅಲ್ವಾ? ಬಾರ್ಟರ್ ಆಗೋದೇ ಇಲ್ಲ, ಎಕ್ಸ್ಚೇಂಜು ಆಗೋದೇ ಇಲ್ಲ. ಯಾಕೆಂದರೆ ಸಮ್ ಪ್ರಾಡಕ್ಟ್ಸ್ ಕ್ಯಾನ್ ನಾಟ್ ಬಿ ಡಿವೈಡ್ ಮಾಡಿಬಿಟ್ರೆ ಅದರ ವ್ಯಾಲ್ಯೂನೇ ಹೋಗುತ್ತೆ. ಉದಾಹರಣೆಗೆ ಪ್ರಾಣಿಗಳನ್ನು ತಗೊಂಡ್ರೆ ಅಲ್ವಾ, ನಾನು ಅದು ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ, ನಿಮಗೆ ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಪ್ರಾಣಿಗಳನ್ನು ತಗೊಂಡ್ರೆ ಡಿವೈಡ್ ಮಾಡೋಕ್ಕೆ ಆಗೋದಿಲ್ಲ. ಉದಾಹರಣೆಗೆ 1 ಕೌ ಈಕ್ವಲ್ಸ್ 2 ಶೀಪ್ಸ್ ಅಂತ ಹೇಳಿದರೆ, ಇಫ್ ರಿಕ್ವೈರ್ಡ್ ಶೀಪ್ ಈಸ್ ಓನ್ಲಿ 1 ಶೀಪ್, ಹೌ ಟು ಅಡ್ಜಸ್ಟ್? ಬಾರ್ಟರ್ ಇಲ್ಲಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಒಂದು ಡಿವಿಷನ್ ಆಫ್ ಪ್ರಾಡಕ್ಟ್, ಈ ಪ್ರಾಬ್ಲಮ್ ಲ್ಯಾಕ್ ಆಫ್ ಡಿವಿಷನ್ ಆಫ್ ಪ್ರಾಡಕ್ಟ್ ಆರ್ ಲ್ಯಾಕ್ ಆಫ್ ಸಬ್ ಡಿವಿಷನ್ ಅಂತ ಹೇಳ್ತಾರೆ. ಆ ಒಂದು ತೊಂದರೆ ಬಾರ್ಟರ್ ಸಿಸ್ಟಮಲ್ಲಿ ಬಂತು. ಆಮೇಲೆ ಇನ್ನೂ ಒಂದಂತಂದರೆ, ಬಾರ್ಟರ್ ಸಿಸ್ಟಮಲ್ಲಿ ವಿ ಕ್ಯಾನಾಟ್ ಸ್ಟೋರ್ ದ ವೆಲ್ತ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ದೀರ್ಘಾವಧಿಯವರೆಗೆ ಸಂಪತ್ತನ್ನು ಸಂಗ್ರಹ ಮಾಡಿ ಇಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತಾದರೆ ನಮ್ಮ ಹತ್ರ ಭಾಳ ಹಣ ಇದ್ದರೆ ನಾವೇನು ಮಾಡಿ ಇಡ್ಬೋದು, ಬ್ಯಾಂಕಲ್ಲಿ ಇಟ್ಬಿಟ್ಟು ದೀರ್ಘಾವಧಿ ತನಕ ಸಂಗ್ರಹ ಮಾಡಿ ಇಡ್ಬೋದು. ಆದರೆ ಅಂದು
ಸಂಪತ್ತನ್ನು ವಸ್ತುಗಳ ರೂಪದಲ್ಲಿ ಅಥವಾ ಪ್ರಾಣಿಗಳ ರೂಪದಲ್ಲಿ ಸಂಗ್ರಹಿಸಿಡಬೇಕಾಗಿರೋದ್ರಿಂದ ಅದನ್ನು ದೀರ್ಘಾವಧಿಗೆ ಸಂಗ್ರಹಿಸಿಡುವುದಕ್ಕೆ ಆಗ್ತಾ ಇರಲಿಲ್ಲ. ಈ 4 ದೋಷಗಳಿಂದಾಗಿ ಬಾರ್ಟರ್ ಸಿಸ್ಟಮ್ನಲ್ಲಿ ಮಾನವ ತೊಂದರೆಯನ್ನು ಅನುಭವಿಸಲಿಕ್ಕೆ ಆರಂಭಿಸಿದ. ಆಗ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಬೇಕಲ್ಲ. ನಮಗೆ ಯಾವಾಗಲೂ ಸಮಸ್ಯೆ ಬಂದಾಗ ನಾವು ಪರಿಹಾರವನ್ನು ಹುಡುಕ್ತೇವೆ ಅಲ್ವಾ? ಏನು ಪರಿಹಾರ ಬಂತು? ಅದು ನೆಕ್ಸ್ಟ್ ಸಿಸ್ಟಮಲ್ಲಿ ಈ ದೋಷಗಳನ್ನು ಪರಿಹರಿಸುವುದಕ್ಕೆ ಒಂದು ಏನು ಬೇಕಾಯ್ತು, ನಮಗೆ ಒಂದು ಕಾಮನ್ ಮೆಜರ್ ಅಂತ ಬೇಕಾಯಿತು. ಆ ಹಂತವನ್ನು ನಾವು ಏನು ಮಾಡಿದ್ವಿ, ಮನಿ ಇಕಾನಮಿ ಸ್ಟೇಜ್ ಅಂತ ಕರೆದ್ವಿ. ಮನಿ ಎಕಾನಮಿ ಸ್ಟೇಜ್. ಒನ್ ಮಿನಿಟ್. ಮನಿ ಎಕಾನಮಿ ಸ್ಟೇಜ್, ಹಣದ ಅರ್ಥವ್ಯವಸ್ಥೆಯ ಹಂತ ಅಂತ. ಈ ಹಣದ ಅರ್ಥವ್ಯವಸ್ಥೆಯ ಹಂತದಲ್ಲಿ ನಾವೇನು ಮಾಡಿಬಿಟ್ವಿ ಅಂತಂದರೆ, ಬಾರ್ಟರ್ ಸಿಸ್ಟಮ್ನಲ್ಲಿ ಏನೆಲ್ಲ ತೊಂದರೆ ಆಗಿತ್ತು, ದೋಷಗಳನ್ನು ಈಗ ನೋಡಿದ್ವಲ್ಲ, ಆ ದೋಷಗಳನ್ನು ನಿವಾರಿಸುವುದಕ್ಕಾಗಿ ಮನಿಯನ್ನು ಇಂಟ್ರೊಡ್ಯೂಸ್ ಮಾಡ್ದ. ಮನಿಯ ಬಳಕೆಯನ್ನು ಮಾನವ ಮಾಡಲಿಕ್ಕೆ ಪ್ರಾರಂಭಿಸಿದ. ಹಾಗಿದ್ರೆ ಏನು ಮನಿ ಅಂದ್ರೆ ಏನು, ಹಣ ಅಂದ್ರೆ ಏನು? ಯಾವುದು ವಿನಿಮಯದ ಮಾಧ್ಯಮವಾಗಿ ಸಾರ್ವತ್ರಿಕವಾಗಿ ಒಪ್ಪಲ್ಪಟ್ಟಿದೆಯೋ ಅದನ್ನು ನಾವು ಸಾಮಾನ್ಯವಾಗಿ ಹಣ ಅಂತ ಹೇಳ್ತೇವೆ. ಅದರ ಹೆಚ್ಚಿನದನ್ನು ನೀವು ಅರ್ಥಶಾಸ್ತ್ರದಲ್ಲಿ ಕಲಿತೀರಿ. ಓಕೆನಾ? ಯಾವುದನ್ನು ಸಾಮಾನ್ಯ ವಿನಿಮಯ ಮಾಧ್ಯಮವಾಗಿ ಎಲ್ಲರೂ ಉಪಯೋಗಿಸ್ತಾರೋ ಅದನ್ನು ನಾವು ಹಣ ಅಂತ ಕರಿಬೋದು. ಇವಾಗೆಲ್ಲ ಏನಾಗಿದೆ, ಅದು ಸರಕಾರದಿಂದ ಮಾನ್ಯತೆ ಮಾಡಲ್ಪಟ್ಟಿರ್ತದೆ. ಬಟ್ ಇನ್ ದೋಸ್ ಡೇಸ್ ಏನಾಗಿತ್ತು ಅಂತಂದರೆ, ಎಲ್ಲರೂ ಯಾವುದನ್ನು ವಿನಿಮಯದ ಮಾಧ್ಯಮವಾಗಿ ಸ್ವೀಕರಿಸ್ತಾರೋ ಅದು ಹಣ ಅಂತ ಮಾನ್ಯ ಆಗ್ತಾ ಇತ್ತು. ಓಕೆನಾ? ಅಲ್ಲಿ ಮೊದಲು ಪ್ರಾಣಿಗಳ ಚರ್ಮವನ್ನು ಮತ್ತು ಸಮುದ್ರದಲ್ಲಿ ಸಿಗತ್ತಲ್ವ ಚಿಪ್ಪುಗಳು, ಆ ಚಿಪ್ಪುಗಳನ್ನು ಶೆಲ್ಸ್ ಅಂತ ಕರೀತಾರೆ, ಶೆಲ್ಸ್, ಮತ್ತು ಆಮೇಲೆ ಲೋಹಗಳನ್ನು ವಿನಿಮಯದ ಮಾಧ್ಯಮವಾಗಿ ಉಪಯೋಗಿಸಲಿಕ್ಕೆ ಪ್ರಾರಂಭಿಸಿದರು. ಅದನ್ನು ನಾವು ಏನಂತ ಕರೆದ್ವಿ, ಹಣ ಅಂತ ಕರೆದ್ವಿ. ಈ ಹಣದ ಅರ್ಥವ್ಯವಸ್ಥೆ ಬಂದಾಗ ವ್ಯವಹಾರದ ಅಭಿವೃದ್ಧಿ ವೇಗವನ್ನು ಪಡ್ಕೊಳ್ತು. ಬೆಳವಣಿಗೆಯಲ್ಲಿ ವೇಗವನ್ನು ಪಡ್ಕೊಳ್ತು. ಹೇಗೆ ಹಂತ ಹಂತವಾಗಿ ಬಂತು ನೋಡಿ. ಹಣ ಬಂದದ್ದೇ ವ್ಯವಹಾರ ವೇಗವಾಗಿ ಬೆಳೆಯೋದಕ್ಕೆ ಆರಂಭವಾಯಿತು. ಇಲ್ಲಿ ಪ್ರಾಣಿಗಳ ಚರ್ಮ, ಕೆಲವೊಂದು ವಸ್ತುಗಳು ಕೂಡ ಹಣ ಅಂತ ಉಪಯೋಗಿಸಲ್ಪಟ್ಟಿತು. ಆಮೇಲೆ ಶೆಲ್ಸ್ಗಳು ಉಪಯೋಗಿಸಲ್ಪಟ್ಟವು. ಆಮೇಲೆ ಲೋಹಗಳು, ಕಂಚು, ತಾಮ್ರ, ಆಮೇಲೆ ಬೆಲೆ ಬಾಳುವಂಥ ಲೋಹಗಳಾದ ಬೆಳ್ಳಿ, ಆಮೇಲೆ ನಂತರದ ದಿನಗಳಲ್ಲಿ ಚಿನ್ನ, ಹೀಗೆ ಎಲ್ಲ ನಾಣ್ಯಗಳು ಹಂತ ಹಂತವಾಗಿ ಬಳಸಲ್ಪಟ್ಟವು ಅಂತ. ಓಕೆನಾ? ಅದು ನಿಮಗೆ ಇತಿಹಾಸದಲ್ಲೆಲ್ಲ ಬರ್ತದೆ. ಸುವರ್ಣಯುಗ, ಬೆಳ್ಳಿ ನಾಣ್ಯಗಳಿದ್ವು, ಚಿನ್ನದ ನಾಣ್ಯಗಳಿದ್ವು ಅಲ್ವಾ? ನೆಕ್ಸ್ಟ್, ಈ ರೀತಿ ಹಣ ವಿನಿಮಯದ ಮಾಧ್ಯಮವಾಗಿ ಬಂದಾಗ ವ್ಯವಹಾರ ವೇಗವಾಗಿ ಬೆಳೀಲಿಕ್ಕೆ ಆರಂಭವಾಯಿತು. ವ್ಯವಹಾರದ ಬೆಳವಣಿಗೆಯ ಗತಿ ಇನ್ನೂ ವೇಗವನ್ನು ಪಡ್ಕೊಳ್ತು. ನೆಕ್ಸ್ಟ್ ಟೌನ್ ಎಕಾನಮಿ ಸ್ಟೇಜ್ ಅಂತ ಬಂತು. ನೆಕ್ಸ್ಟ್ ಸ್ಟೇಜ್ ನಗರ ಅರ್ಥವ್ಯವಸ್ಥೆಯ ಹಂತ, ಟೌನ್ ಎಕಾನಮಿ ಸ್ಟೇಜ್. ಟೌನ್ ಎಕಾನಮಿ ಅಂತ ಕರೀತಾರೆ, ಟೌನ್ ಎಕಾನಮಿ ಸ್ಟೇಜ್. ಹಣ ವಿನಿಮಯದ ಮಾಧ್ಯಮವಾಗಿ ಬಂದಾಗ ವ್ಯವಹಾರ ಚಟುವಟಿಕೆಗಳು ಸಹಜವಾಗಿ ವೇಗವನ್ನು ಪಡೆದುಕೊಂಡು ಆವಾಗ ಜನರು ವಸ್ತುಗಳನ್ನು ಸುಲಭವಾಗಿ ವಿನಿಮಯ ಮಾಡಿಕೊಳ್ಳುವ ಹಾಗೆ ಆಯಿತು. ಇದರಿಂದ ನಗರಗಳ ಬೆಳವಣಿಗೆ ಆರಂಭವಾಯಿತು. ಹೇಗೆ ನಗರಗಳ ಬೆಳವಣಿಗೆ ಆಯಿತು? ಕೆಲವು ವ್ಯಕ್ತಿಗಳು ಕೆಲವು ಸರಕುಗಳನ್ನು ತೆಗೆದುಕೊಂಡು ಬಂದು ಒಂದು ಪ್ಲೇಸಲ್ಲಿ ಇಟ್ಟುಕೊಂಡು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬೇರೆ ವ್ಯಕ್ತಿಗಳು ಅಲ್ಲಿ ಬಂದು ಸುಲಭವಾಗಿ ಅದನ್ನು ಕೊಂಡೊಯ್ದರು. ಇದರಿಂದ ಏನಾಯಿತು? ಟೌನ್ ಎಕಾನಮಿ ಸ್ಟೇಜ್ ಅಥವಾ ಟೌನ್ಗಳ ಬೆಳವಣಿಗೆ ಪ್ರಾರಂಭವಾಯಿತು. ನಗರ ಅಥವಾ ಪಟ್ಟಣ ಅರ್ಥವ್ಯವಸ್ಥೆಯ ಹಂತ ಅಂತ ಕರೀತಾರೆ. ಇದು ಬೆಳವಣಿಗೆ ಆಯಿತು. ಇಲ್ಲಿಯೂ ಕೂಡ ನಾವು ವ್ಯವಹಾರ ಚಟುವಟಿಕೆಯ ಅಭಿವೃದ್ಧಿಯನ್ನು ಕಾಣ್ತೇವೆ. ನೆಕ್ಸ್ಟ್ ಪೀರಿಯಡ್ ಆಫ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್ ಅಂತ ಹೇಳ್ತಾರೆ, ಭೌಗೋಳಿಕ ಅನ್ವೇಷಣೆಗಳ ಹಂತ. ಇಲ್ಲಿಯೂ ಕೂಡ ವ್ಯವಹಾರ ಚಟುವಟಿಕೆ ಮಹತ್ತರ ಬದಲಾವಣೆಯನ್ನು ಕಂಡಿತು. ಭೌಗೋಳಿಕ ಅನ್ವೇಷಣೆಗಳ ಸಮಯದಲ್ಲಿ ಬೇರೆ ಬೇರೆ ದೇಶಗಳ ಅನ್ವೇಷಣೆ ಆಯಿತು ಅಲ್ವಾ? ವಾಸ್ಕೋಡಿಗಾಮ ಭಾರತಕ್ಕೆ ಬರ್ತಾನೆ, ಮತ್ತು ಅದೇ ರೀತಿ ಇತರೆ ಎಲ್ಲ ನಿಮಗೆ ಗೊತ್ತಿದೆ. ಮೆಗಾಲಿನ್ ವಿಶ್ವ ಪರ್ಯಟನೆಯನ್ನು ಮಾಡ್ತಾನೆ. ಆಗ ಬೇರೆ ಬೇರೆ ದೇಶಗಳೆಲ್ಲ ಪರಿಚಯ ಆಗ್ತದೆ ಅಲ್ವಾ? ಕೊಲಂಬಸ್
ಸಮುದ್ರ ಪರ್ಯಟನೆಯನ್ನು ಮಾಡಿ ಬೇರೆ ಬೇರೆ ದೇಶಗಳನ್ನು ಕಂಡುಹಿಡಿತಾನೆ. ಹೀಗೆ ಏನಾಯಿತು, ಬೇರೆ ಬೇರೆ ದೇಶಗಳ ಪರಿಚಯ ಆಗಲಿಕ್ಕೆ ಆರಂಭವಾಯಿತು. ಯಾವುದರಿಂದಾಗಿ? ಭೌಗೋಳಿಕ ಅನ್ವೇಷಣೆಯಿಂದ. ಆಗ ಕೇವಲ ಪಟ್ಟಣದ ಆರ್ಥಿಕತೆ ಇರೋದು ಅಂತಾರಾಷ್ಟ್ರೀಯ ಆರ್ಥಿಕತೆಗೆ ಮುಂದೆ ಹೋಗ್ತದೆ. ಜೊತೆಯಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು ಅಲ್ವಾ? ಕೈಗಾರಿಕಾ ಕ್ರಾಂತಿಯ ಹಂತ ಅಂತ ಕೂಡ ನಾವು ಒಂದು ಹಂತವನ್ನು ಇಲ್ಲಿ ಗುರುತಿಸ್ಬೋದು, ಪೀರಿಯಡ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ. ಆವಾಗ ಏನಾಯಿತು? ರೆವಲ್ಯೂಷನ್ ಅಂತಂದ್ರೆ ಏನು? ಸಡನ್ ಆ್ಯಂಡ್ ರ್ಯಾಪಿಡ್ ಚೇಂಜ್ ಇನ್ ದ ಇಂಡಸ್ಟ್ರಿಯಲ್ ಸೆಕ್ಟರ್ ಈಸ್ ಕಾಲ್ಡ್ ರೆವಲ್ಯೂಷನ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಪೀರಿಯಡಲ್ಲಿ ಬಹಳಷ್ಟು ಬದಲಾವಣೆಗಳಾದವು. ಹೊಸ ಹೊಸ ಯಂತ್ರಗಳ ಆವಿಷ್ಕಾರ ಆಯಿತು. ಇದರಿಂದ ಉತ್ಪಾದನಾ ವಿಧಾನದಲ್ಲಿ ಬದಲಾವಣೆ ಆಯಿತು. ಆವಾಗ ವ್ಯವಹಾರ ಚಟುವಟಿಕೆಗಳ ಅಭಿವೃದ್ಧಿ ಕೂಡ ಇನ್ನೂ ವೇಗವನ್ನು ಪಡ್ಕೊಂಡಿತು. ಅಲ್ಲಿ ನಾವು ನೋಡ್ತೇವೆ 3 ಮುಖ್ಯ ಬದಲಾವಣೆಗಳನ್ನು ನಾವು ನೋಟಿಸ್ ಮಾಡ್ತೇವೆ. ಎಲ್ಲಿ? ಡ್ಯೂರಿಂಗ್ ದ ಪೀರಿಯಡ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆರ್ ಆಫ್ಟರ್ ದ ಡಾನ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಏನಾಯ್ತು ಇಲ್ಲಿ? ಅರ್ಲಿಯರ್ who used to make the production of goods? Man used to make the production of goods. ಮಾನವ ಸರಕುಗಳ ಉತ್ಪಾದನೆಯನ್ನು ಮಾಡ್ತಾ ಇದ್ದ. ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಂದ ಏನಾಯಿತು? ಶಿಫ್ಟ್ ಆಯಿತು. ಎಲ್ಲಿಗೆ ಶಿಫ್ಟ್ ಆಯಿತು? ಮಷಿನ್, ಮ್ಯಾನ್ ಟು ಮಷಿನ್ ಅಲ್ವಾ? ಮ್ಯಾನ್ ಟು ಮಷಿನ್ ಒಂದು ಬದಲಾವಣೆ ಆಯಿತು. ಇನ್ನು ಮೊದಲೇ ಇದಕ್ಕೂ ಪೂರ್ವದಲ್ಲಿ ಮಾನವ ತನ್ನ ಮನೆಗಳಲ್ಲೇ ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದ. ಸೊ ಹೋಮ್ ಇತ್ತು ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗಿಂತ ಮೊದಲೇ. ನಾವು ಹೋಮ್ ಟು ಫ್ಯಾಕ್ಟರಿ, ಕಾರ್ಖಾನೆ ಪದ್ಧತಿ ಅಸ್ತಿತ್ವಕ್ಕೆ ಬಂತು. ಹೋಮ್ ಟು ಫ್ಯಾಕ್ಟರಿ. ನೆಕ್ಸ್ಟ್ ಸ್ಮಾಲ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಆಗ್ತಾ ಇತ್ತು. ಸ್ಮಾಲ್ ಸ್ಕೇಲ್, ಲಾರ್ಜ್ ಸ್ಕೇಲ್. ಸ್ಮಾಲ್ ಸ್ಕೇಲಿಂದ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆರಂಭ ಆಯಿತು. ಈ 3 ಬದಲಾವಣೆಗಳು ವ್ಯವಹಾರ ಚಟುವಟಿಕೆಯ ಬೆಳವಣಿಗೆಯ ವೇಗವನ್ನು ಇನ್ನೂ ಹೆಚ್ಚಿಸಿದವು. ಹೇಗೆ? ಮ್ಯಾನ್ ಟು ಮಷಿನ್, ಹೋಮ್ ಟು ಫ್ಯಾಕ್ಟ್ರಿ, ಸ್ಮಾಲ್ ಸ್ಕೇಲ್ ಟು ಲಾರ್ಜ್ ಸ್ಕೇಲ್. ಈ ಬದಲಾವಣೆಯನ್ನು ನಾವು ನೋಡಿದ್ವಿ. ನೆಕ್ಸ್ಟು ಇದರಿಂದಾಗಿ ಉತ್ಪಾದನೆ ಹೆಚ್ಚಾಯಿತು. ಉತ್ಪಾದನೆ ಹೆಚ್ಚಾದ ಮೇಲೆ ಏನು ಮಾಡಬೇಕು? ಒಂದು ದೇಶದಲ್ಲಿ ಉತ್ಪಾದಿಸಿದಂತಹ ಸರಕುಗಳು ಆ ದೇಶದಲ್ಲೇ ಮಾರಾಟ ಆಗೋದಿಲ್ಲ. ಆವಾಗ ಅನಿವಾರ್ಯವಾಗಿ ಬೇರೆ ದೇಶಕ್ಕೆ ಹೋಗಬೇಕು. ಇದರಿಂದಾಗಿ ಏನಾಯಿತು? ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರಾರಂಭವಾಯಿತು. ಲಾಸ್ಟ್ ಸ್ಟೇಜ್ ಇಂಟರ್ನ್ಯಾಷನಲ್ ಎಕಾನಮಿ ಸ್ಟೇಜ್ ಆರ್ ಗ್ಲೋಬಲ್ ಎಕಾನಮಿ ಸ್ಟೇಜ್. ಇಂಟರ್ನ್ಯಾಷನಲ್ ಟ್ರೇಡ್ ಆರ್ ಇಂಟರ್ನ್ಯಾಷನಲ್ ಎಕಾನಮಿ ಸ್ಟೇಜ್. ಆರ್ ಗ್ಲೋಬಲ್ ಎಕಾನಮಿ ಸ್ಟೇಜ್. ಜಾಗತೀಕರಣ ಆಗ್ತಾ ಹೋಯಿತು. ಆ್ಯಕ್ಚುಲಿ ಆವಾಗ ಅಂತಾರಾಷ್ಟ್ರೀಕರಣ ಆಯಿತು, ವ್ಯವಹಾರದ ಅಂತಾರಾಷ್ಟ್ರೀಕರಣ ಆಯಿತು. ನಂತರದ ದಿನಗಳಲ್ಲಿ ಅದು ಬೆಳೀತಾ ಬೆಳೀತಾ ಏನಾಯಿತು? ಗ್ಲೋಬಲೈಸೇಷನ್ ಆಯಿತು. ಇವತ್ತು ನಾವು ಎಲ್ಲಿದ್ದೇವೆ? ನಮ್ಮ ವ್ಯವಹಾರ ಚಟುವಟಿಕೆ ಎಲ್ಲಿದೆ? ಗ್ಲೋಬಲೈಸ್ಡ್ ವರ್ಲ್ಡ್ ಅಲ್ವಾ? ವರ್ಲ್ಡ್ ಹ್ಯಾಸ್ ಬಿಕಮ್ ಎ ವಿಲೇಜ್, ಗ್ಲೋಬಲ್ ವಿಲೇಜ್ ಅಂತ ಕರಿತೇವೆ. ಇವತ್ತು ಗ್ಲೋಬಲ್ ಬೌಂಡ್ರೀಸ್ ಆರ್ ಶ್ರಿಂಕಿಂಗ್ ಡೇ ಬೈ ಡೇ. ಹಾಗಾಗಿ ನಾವೇನು ಮಾಡ್ಬೋದು? ಅಮೇರಿಕಾದಲ್ಲಿ ಉತ್ಪಾದನೆಯಾದಂಥ ಸರಕನ್ನು ನಮ್ಮ ಮನೆಯಲ್ಲಿ ಪ್ರತಿ ದಿವಸ ನಾವು ಬಳಸಬಹುದು. ಹೇಗಾಗಿದೆ ಇದು? ಇಟ್ಸ್ ಬಿಕಾಸ್ ಆಫ್ ಗ್ಲೋಬಲೈಸೇಷನ್ ಆಫ್ ಆ್ಯಕ್ಟಿವಿಟೀಸ್ ಮತ್ತು ಇಂಟರ್ನ್ಯಾಷನಲೈಸೇಷನ್ ಆಫ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಇದಿಷ್ಟು ವ್ಯವಹಾರದ ಬೆಳವಣಿಗೆಯ ಹಂತಗಳು. ಇದು ನೀವೀಗಾಗಲೇ ಓದಿದ್ದನ್ನು ಜಸ್ಟ್ ರೀಕಾಲ್ ಮಾಡಿದ್ದು. ಆದರೆ ಈ ಐಡಿಯಾ ನಿಮಗೆ ಯಾವಾಗಲೂ ಇರಬೇಕು. ಈ ಒಂದು ಹಿನ್ನೆಲೆಯಲ್ಲಿ ನಾವು ಏನು ಮಾಡೋಣ? ವ್ಯವಹಾರ ಅಧ್ಯಯನ ವಿಷಯಕ್ಕೆ ಪ್ರವೇಶವನ್ನು ಮಾಡೋಣ. ಏನಿದೆ ಫಸ್ಟ್ ಇಯರ್ ವ್ಯವಹಾರ ಅಧ್ಯಯನದಲ್ಲಿ ಅಂತ ನೋಡೋಣ. ಈಗಾಗಲೇ ಹೇಳಿದಾಗೆ ನೀವು 8th ಸ್ಟ್ಯಾಂಡರ್ಡಲ್ಲಿ ಏನನ್ನು ಕಲ್ತಿದ್ದೀರೋ ಅದೇ ಇಲ್ಲಿ ವಿವರವಾಗಿ ಅಧ್ಯಯನ ಮಾಡಲಿಕ್ಕೆ ಇದೆ. ಹಾಗಿದ್ದರೆ ವ್ಯವಹಾರ ಅಧ್ಯಯನ ಇಲ್ಲಿ ಬುಕ್ ಇದೆ. ಈ ಬುಕ್ಕನ್ನು 2 ಪಾರ್ಟ್ ಆಗಿ ವಿಂಗಡಿಸಲಾಗಿದೆ. ಫಸ್ಟ್ ಪಾರ್ಟಲ್ಲಿ ಫೌಂಡೇಶನ್ಸ್ ಆಫ್ ಬಿಸ್ನೆಸ್ ಅಂತ ಇದೆ. ಫೌಂಡೇಶನ್ಸ್ ಆಫ್ ಬಿಸ್ನೆಸ್ ಅಲ್ಲಿ ನಾವು ಏನನ್ನು ಕಲಿತೇವೆ? ಫೌಂಡೇಶನ್ಸ್ ಆಫ್ ಬಿಸ್ನೆಸ್ಸಲ್ಲಿ ವ್ಯವಹಾರ ಅಂದ್ರೇನು, ಅದರ ಲಕ್ಷಣಗಳು ಯಾವುವು, ಮತ್ತು ವ್ಯವಹಾರ ಚಟುವಟಿಕೆಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ ಅದನ್ನೆಲ್ಲ ಅಲ್ಲಿ ನೋಡ್ತೇವೆ. ಸೊ ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಬಿಸ್ನೆಸ್ ಅನ್ನೋ ಟಾಪಿಕಲ್ಲಿ ಅದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡ್ತೇವೆ. ನಂತರ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಂತ ಇದೆ.
ಮತ್ತು ಬಿಸ್ನೆಸ್ ಸರ್ವಿಸ್ ಅಂತ ಇದೆ, ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ ಅಂತ ಇದೆ, ಮತ್ತು ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತ ಇದೆ, ಮತ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್. ಈ 5-6 ಟಾಪಿಕ್ಗಳನ್ನು ನಾವು ಪಾರ್ಟ್ 1ದಲ್ಲಿ ಓದ್ತೇವೆ, ಫೌಂಡೇಶನ್ಸ್ ಆಫ್ ಬಿಸ್ನೆಸ್ ಅಂತ. ನೆಕ್ಸ್ಟ್ ಪಾರ್ಟ್ 2ದಲ್ಲಿ ಕಾರ್ಪೊರೇಟ್ ಎಂಟಿಟೀಸ್ ಆರ್ ಕಾರ್ಪೊರೇಟ್ ಆರ್ಗನೈಸೇಷನ್ಸನ್ನು ನೋಡ್ತೇವೆ. ಜೊತೆಯಲ್ಲಿ ಟ್ರೇಡಲ್ಲಿ ಇಂಟರ್ನಲ್ ಟ್ರೇಡ್ ಮತ್ತು ಇಂಟರ್ನ್ಯಾಷನಲ್ ಟ್ರೇಡ್ ಇದನ್ನು ಅಭ್ಯಾಸ ಮಾಡಲಿಕ್ಕೆ ಇದೆ. ಇದು ಪ್ರಥಮ ವರ್ಷದ ವ್ಯವಹಾರ ಅಧ್ಯಯನದ ಒಂದು ಚಿತ್ರಣ. ಮುಂದಿನ ಅವಧಿಯಲ್ಲಿ ನಾವು ಇದನ್ನು ವಿವರವಾಗಿ ಅಧ್ಯಯನವನ್ನು ಮಾಡೋಣ. ಓಕೆ, ಆದರೆ ನಾನು ಹೇಳಿದ್ದೊಂದು ಪಾಯಿಂಟ್ ಇದೆಯಲ್ಲ, ಲರ್ನ್ ಟು ಲರ್ನ್, ಲರ್ನ್ ಟು ಅನ್ಲರ್ನ್ ಆ್ಯಂಡ್ ಲರ್ನ್ ಟು ರೀಲರ್ನ್. ಇದನ್ನು ಮಾತ್ರ ಯಾವಾಗಲೂ ನನ್ನ ಕ್ಲಾಸಿಗೆ ಬರುವಾಗ ನೆನಪಿಟ್ಕೊಳ್ಳೇಬೇಕು. ಓಕೆ, ಥ್ಯಾಂಕ್ ಯು.